ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ನನ್ನ ವ್ಲಾಗ್ ಅಕ್ಷಯ ತೃತೀಯ ದಿನದ ವ್ಲಾಗ್ ಇದು. ನಾನು ಏನು ತೊಗೊಂಡೆ, ಎಲ್ಲಿಗೆ ಹೋಗಿದ್ದೆ, ಏನು ಮಾಡಿದೆ ಅನ್ನೋದನ್ನು ಕಂಪ್ಲೀಟ್ ಏನೇನು ಮಾಡಿದ್ವಿ ಅನ್ನೋದನ್ನು ಈ ವಿಡಿಯೋನಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಮಂಡ್ಯದಿಂದ ಬಸ್ಸಲ್ಲೇ ಹೋದ್ವಿ. ಅಲ್ಲಿಗೆ ಬಸ್ ಸ್ಟ್ಯಾಂಡಿಂದ ಸಬರ್ ಬಸ್ ಸ್ಟ್ಯಾಂಡಿಂದ ಚಾಮುಂಡಿ ಬೆಟ್ಟದ ಇನ್ನು ಸ್ಟೆಪ್ಸ್ ಹತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ತಾಳ್ ಬೆಟ್ಟದ ಹತ್ರ ಆಟೋದಲ್ಲಿ ಹೋಗ್ತಾ ಇದ್ವಿ. ಮತ್ತು ವೆದರು ಕೂಡ ಕ್ಲೈಮೇಟು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಏನು ಹಿಂದಿನ ದಿವಸ ಎಲ್ಲ ತುಂಬ ಜೋರು ಮಳೆ ಬಂದು ಕ್ಲೈಮೇಟು ತುಂಬ ಕೂಲಾಗಿತ್ತು. ಇನ್ನು ಅಷ್ಟೊಂದು ಬಿಸಿಲೇನಿರಲಿಲ್ಲ, ಇನ್ನು ಅದು ಮಳೆ ಬರೋ ವೆದರೇ ಇತ್ತು. ಸೊ ನಾವು 9 ಗಂಟೆಗೆಲ್ಲ ನಾವು ಅಲ್ಲಿ ಮೆಟ್ಲತ್ತಕ್ಕೆ ಅದ್ರ ಹತ್ರ ಹೋದ್ವಿ. 9 ಗಂಟೆಗೆ, ಅಲ್ಲಿಂದ 9:15 ಅಷ್ಟೊತ್ತಿಗೆಲ್ಲ ನಾವು ಮೆಟ್ಲತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಷ್ಟು ಜೋರು ಮಳೆ ಇದ್ದರೂ ಕೂಡ ವೆದರು ಕಾವು ಥರನೇ ಇತ್ತು. ಬಟ್ ಕ್ಲೈಮೇಟ್ ಸ್ವಲ್ಪ ಕೂಲಾಗಿತ್ತು. ಸೊ ನಾವು ಹೋಗೋಣ ಮೆಟ್ಲತ್ಕೊಂಡು ಹೋಗೋಣ. ಫ್ರೈಡೇ ಮತ್ತು ಅಕ್ಷಯ ತೃತೀಯ ಇರೋದ್ರಿಂದ ರಜನೂ ಇತ್ತು. ನಮ್ಮ ಅಕ್ಕಂದಿರೆಲ್ಲ ಬಂದಿದ್ದರು ಬೆಂಗಳೂರಿಂದ. ಸೊ ಹಾಗಾಗಿ ಎಲ್ಲರೂ ಹೋಗೋಣ, ಎಲ್ರಿಗೂ ರಜಾ ಇದೆಯಲ್ಲ, ಮತ್ತು ಫ್ರೈಡೇ ಒಳ್ಳೆ ದಿವಸ ಅಲ್ಲ ಅಂದ್ಬಿಟ್ಟು ನಾವು ಚಾಮುಂಡಿ ಬೆಟ್ಟಕ್ಕೆ ಸ್ಟೆಪ್ಸ್ ಹತ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಹೊರಟ್ವಿ. ನಾವು ಇಲ್ಲಾಂದ್ರೆ 9 ಗಂಟೆಗೆಲ್ಲ ರೀಚ್ ಆದ್ವಿ. 9 ಗಂಟೆಗೆ ರೀಚ್ ಆದ್ವಿ. ಅಲ್ಲಿ ಕೆಳಗಡೆ ಎಲ್ಲ ಪೂಜೆ ಮಾಡಿಬಿಟ್ಟು ಸ್ಟೆಪ್ಸ್ ಹತ್ತಕ್ಕೂ ಕೂಡ ಸ್ಟಾರ್ಟ್ ಮಾಡಿದ್ವಿ. ಮತ್ತು ನಾನು ಈ ವ್ಲಾಗಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಅಕ್ಷಯ ತೃತೀಯ ಇರೋದ್ರಿಂದ ನಾನು ಏನು ಒಡವೆಗಳನ್ನ ಪರ್ಚೇಸ್ ಮಾಡಿದೆ. ಆ್ಯಕ್ಚುಲಿ ಹೇಳ್ತಾರೆ ಅಕ್ಷಯ ತೃತೀಯ ದಿನ ಒಡವೆಗಳು ತೊಗೋಬೇಕು ಅಂತ. ಯಾಕೆ ತೊಗೋಬೇಕು, ಏನು ತೊಗೊಂಡ್ರೆ ಒಳ್ಳೇದಾಗುತ್ತೆ ಇಲ್ವಾ ಅನ್ನೋದನ್ನು ಕಂಪ್ಲೀಟ್ ಏನು ಅಂತ ಅದ್ರದ್ದು ವಿಶೇಷತೆನ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಯಾರು ವಿಡಿಯೋನ ಸ್ಕಿಪ್ ಮಾಡಿದೆ, ವಿಡಿಯೋನ ಕೊನೆ ತನಕ ವಿಡಿಯೋನ ನೋಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ನಾವು ಅಲ್ಲಿಂದ ಕೆಳಗಡೆಯಿಂದ ಪೂಜೆ ಎಲ್ಲ ಮುಗಿಸಿ ಮೇಲ್ಗಡೆ ಸ್ಟೆಪ್ಸ್ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಷ್ಟು ಟಯರ್ಡ್ ಏನು ಅನಿಸ್ಲಿಲ್ಲ. ಬಟ್ ವೆದರು ಕೂಲಾಗಿದ್ರೂ ಸ್ವೆಟ್ಟಿಂಗ್ ಆಗೋದ್ರಲ್ಲೇ ಎಲ್ಲ ಸ್ನಾನ ಮಾಡ್ದಂಗೆ ಅನ್ನಿಸ್ಬಿಡ್ತು. ನಾವಿಲ್ಲ ಅಂತಂದರೂ ಒಂದು 8 ಮೆಂಬರ್ಸ್ ಅಷ್ಟು ಜನ ಹೋಗಿದ್ವಿ. ನನ್ನ ಕಸಿನು ಅಕ್ಕಂದಿರು ಎಲ್ಲ ಬಂದಿದ್ದರು. ಸೊ ಹಾಗಾಗಿ ಸ್ಟೆಪ್ಸ್ ಹತ್ತಿದ್ವಿ. ತುಂಬ ಟಯರ್ಡ್ ಏನು ಅನಿಸ್ಲಿಲ್ಲ. ಬಟ್ ಮೇಲ್ಗಡೆ ಹೋದಾಗ ಫುಲ್ ಅಂದರೆ ಫುಲ್ ರಶ್ ಇತ್ತು. ಆ್ಯಕ್ಚುಲಿ ನನ್ನ ಮಗಳನ್ನೂ ಕರ್ಕೊಂಡೋಗಿದ್ವಿ. ಸ್ವಲ್ಪ ತುಂಬ ಸಣ್ಣ ಮಕ್ಕಳನ್ನ ಕರ್ಕೊಂಡೋದ್ರೆ ಸ್ವಲ್ಪ ಟಯರ್ಡ್ ಅನಿಸುತ್ತೆ. ಬಟ್ ನನಗೇನು ಆ ಥರ ಅನ್ನಿಸ್ಲಿಲ್ಲ. ನಾವು ಎಲ್ಲರೂ ಇದ್ವಲ್ಲ ಸ್ವಲ್ಪ ದೂರ. ಮತ್ತು ಅದು ಅಲ್ಲದೆ ನನ್ನ ಮಗಳು ನಾನೇ ಹತ್ತುತ್ತೀನಿ ಅಂತ ಸ್ವಲ್ಪ ಇದು ಮಾಡಿದ್ಲು. ಸೊ ಅಂತೂ ಮೇಲ್ಗಡೆಗೆ ರೀಚ್ ಆದ್ವಿ. 1 ಅವರಲ್ಲೆಲ್ಲ ನಾವು ಮೇಲ್ಗಡೆಗೆ ಹೊಟ್ಟೋದ್ವಿ. ಇನ್ನು ಅಷ್ಟು ಬಟ್ ಕ್ಲೈಮೇಟು ಕೂಡ ಕೂಲಾಗಿರೋದ್ರಿಂದ ನಮಗೇನು ಟಯರ್ಡ್ನೆಸ್ ಅನ್ನಿಸ್ಲಿಲ್ಲ. ಆ್ಯಕ್ಚುಲಿ ನಾವು ವರ್ಷಕ್ಕೊಂದ್ಸಲಿ ನಾನು ತಿರುಪತಿ ಬೆಟ್ಟನೂ ಹತ್ತುತ್ತೀನಿ. ಸೊ ಹಾಗಾಗಿ ನಂಗೆ ಮನೆಗೆ ಬಂದಮೇಲೂ ಕೂಡ ನಂಗೆ ಒಂದು ಸ್ವಲ್ಪ ಒಂಚೂರು ಟಯರ್ಡ್ನೆಸ್ ಅನಿಸ್ಲಿಲ್ಲ. ಮತ್ತು ಕಾಲು ನೋವು ಅಂತ ನನಗೆ ಅನಿಸ್ಲಿಲ್ಲ. ಸೊ ಮತ್ತೆ ಇವಾಗ ಮೇಲ್ಗಡೆಗೆ ಬಂದ್ವಿ. ಮೇಲ್ಗಡೆ ಬಂದ ಮೇಲೆ ಅಲ್ಲಿದ್ದಿದ್ದು ಕ್ರೌಡ್ ನೋಡಿದ್ರೆ ಆ್ಯಕ್ಚುಲಿ ಎಲ್ರಿಗೂ ರಜಾ. ಅದು ಅಲ್ಲದೆ ಫ್ರೀ ಬಸ್ ನೋಡಿ ಎಲ್ಲ ಬಸ್ ತುಂಬ ಬರೀ ಲೇಡೀಸು ಅಜ್ಜಿದಿರೇ ತುಂಬ ಜನ ಇದ್ದರು. ಸೊ ನಾವೇ ಲೇಡೀಸು 7 ಮೆಂಬರ್ಸ್ ಇದ್ವಿ. ಸೊ ಮೇಲ್ಗಡೆ ಅಂತೂ ತುಂಬ, ಅದು ಒಳ್ಳೆ ದಿನ ಬೇರೆ, ದೇವ್ರ ವಾರ ಬೇರೆ, ಅಕ್ಷಯ ತೃತೀಯ ಬೇರೆ. ಸೊ ಹಾಗಾಗಿ ತುಂಬಾ ರಶ್ ಇದ್ದರು. ನಾವು ಮಾಮೂಲಿ ಧರ್ಮದರ್ಶನಕ್ಕೆ ಹೋದ್ವಿ. ಬಟ್ ಆ ಕ್ಯೂ ನೋಡಿ ಅಪ್ಪ ಆಗಲ್ಲ, ಇದೆಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಆ್ಯಕ್ಚುಲಿ ಅಲ್ಲಿ ದರ್ಶನನೇ 4 o'clock ಆಗಿಬಿಡ್ತಾಯಿತ್ತು. ನಾವೇನಾದ್ರು ಧರ್ಮದರ್ಶನಕ್ಕೆ ಹೋಗಿದ್ದಿದ್ರೆ ಅಷ್ಟು ರಶ್ ಇತ್ತು. ಬಟ್ ಸ್ವಲ್ಪ ಫಾಸ್ಟಾಗೇ ಬಿಡ್ತಾಯಿದ್ರು. ಅಂದ್ರೂ ಮಗು ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ರೌಂಡ್ ಹೋದ್ವಿ, ನೋಡಿದ್ವಿ. ಒಂದು 5 ಮಿನಿಟ್ಸು ಕೂಡ ನಿಂತ್ಕೊಂಡ್ವಿ. ಬಟ್ ಅದು ಮೂವ್ ಆಗೋ ಥರ ಕಾಣಿಸ್ಲಿಲ್ಲ. ತುಂಬ ಲೇಟ್ ಆಗುತ್ತೆ ಅಂತ ಅನಿಸ್ಬಿಟ್ಟು ನಮಗೆ ನಾವು 30 ರೂಪೀಸ್ದು ಟಿಕೆಟ್ ತೊಗೊಂಡು ಹೋದ್ವಿ. 30 ರೂಪೀಸ್ ಟಿಕೆಟನ್ನು ಕೂಡ ತುಂಬಾ ಕ್ರೌಡ್ ಇತ್ತು. ಅಲ್ಲೂ ಕೂಡ 1 ಅವರ್ 1.5 ಅವರ್ ಮೇಲೇ ಆಯಿತು. ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಇನ್ನೇನು ಟೈಮ್ ಆಗಿತ್ತಲ್ಲ, ಅಲ್ಲೇ ನಾವು ಪ್ರಸಾದ ಕೊಡ್ತಾಯಿದ್ರಲ್ಲ ಅಂತ ನಾವು ಊಟ ಮಾಡೋಕ್ಕೆ ಅಂತ ಹೋದ್ವಿ. ಅಲ್ಲೂ ಕೂಡ ಊಟ ಚೆನ್ನಾಗಿತ್ತು. ಊಟ ಎಲ್ಲ ತಿಂದ್ಕೊಂಡು ಪ್ರಸಾದ ತಿಂದ್ಕೊಂಡು ನೆಕ್ಸ್ಟು ನಾವು ಕೆಳಗಡೆಗೆ ಬಂದ್ವಿ. ಕೆಳಗಡೆ ಅಲ್ಲೂ ಕೂಡ ಬಸ್ ಅಂತೂ ತುಂಬಾ ರಶ್ಶು. ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತಲ್ಲ, ಅದು ಒಂದು ಕಡೆ ಕಣ್ಣಾಯಿಸ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಶಾಪಿಂಗ್ ಕಡೆಗೂ ಕೂಡ ಒಂದು ಸ್ವಲ್ಪ ಹೊತ್ತು ಅದೇ ರೋಡಲ್ಲೆಲ್ಲ ಒಂದೊಂದ್ಸಲ ಕಣ್ಣಾಯಿಸ್ಕೊಂಡು ಬಂದು ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದರೆ ಚಾಮುಂಡಿ ಬೆಟ್ಟದಿಂದ ಕೆಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಕ್ರೌಡು. ನಾನೇ ಡೋರಲ್ಲಿ ನಿಂತ್ಕೊಂಡು ಹೋದ್ವಿ. ತುಂಬ ಅಂದರೆ ತುಂಬ ರಶ್ ಇತ್ತು. ಅದರಲ್ಲಿ ಇಡೀ ಬಸ್ಸು ಲೇಡೀಸೇ. ಇಡೀ ಬಸ್ಸಲ್ಲಿ ಬರೀ ಅಜ್ಜಿದಿರು ಲೇಡೀಸ್ಗಳು ಇಷ್ಟು ಜನ. ಎಲ್ಲ ಫ್ರೀ ಬಸ್ ಇದೆಯಲ್ಲ, ಹೋಗೋಣ ಅಂತೇಳ್ಬಿಟ್ಟು ಎಲ್ಲ ಬಂದುಬಿಡ್ತಾರೆ. ಅಲ್ಲಿಂದ ನಾವು ಮುಗಿಸ್ಕೊಂಡು ಇವಾಗ ಜ್ಯುವೆಲ್ಲರಿ ಶಾಪ್ಸ್ಗೆ ಸ್ವಲ್ಪ ಜ್ಯುವೆಲ್ಸ್ ತೊಗೋಬೇಕಾಗಿತ್ತು. ಹೆಂಗೋ ಅಕ್ಷಯ ತೃತೀಯ ಒಳ್ಳೆ ದಿನ ಅಲ್ವಾ ಅಂತ ಹೇಳ್ಬಿಟ್ಟು ಬಂದ್ವಿ. ಆ್ಯಕ್ಚುಲಿ ಅಕ್ಷಯ ತೃತೀಯ ದಿನ ಚಿನ್ನ ತೊಗೋಬೇಕು ಅಂತ
ಎಲ್ಲೂ ಇಲ್ಲ, ಎಲ್ಲೂ ಯಾವ ಇದರಲ್ಲೂ ಹೇಳಿಲ್ಲ. ಆ್ಯಕ್ಚುಲಿ ಅಕ್ಷಯ ತೃತೀಯ ಅದು ಅಕ್ಷಯ ತೃತೀಯ ಅಲ್ಲ. ಅಕ್ಷಯ ತೃತೀಯ ದಿನ ನಾವು ಅಕ್ಕಿ, ರಾಗಿ ಈ ಥರ ದವಸ ಧಾನ್ಯಗಳನ್ನ ದಾನ ಕೊಡಬೇಕು. ಮತ್ತು ಮನೆಯಲ್ಲಿ ದವಸ ಧಾನ್ಯಗಳನ್ನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಬೇಕು ಅಂತ ಇರೋದು. ಬಟ್ ನಮ್ಮ ಜನದ ಮೂಢನಂಬಿಕೆ ಮತ್ತು ಈ ರೂಮರ್ಸ್ ಎಲ್ಲ ಅಕ್ಷಯ ತೃತೀಯ ದಿನ ಚಿನ್ನ ತೊಗೋಬೇಕು, ಚಿನ್ನ ತೊಗೊಂಡ್ರೆ ಹೆಚ್ಚುತ್ತೆ. ಆ್ಯಕ್ಚುಲಿ ಹೆಚ್ಚುತ್ತೆ ಅನ್ನೋದು ದವಸ ಧಾನ್ಯಗಳು. ಬರೀ ಚಿನ್ನದಿಂದನೇ ನಾವು ಹೊಟ್ಟೆ ತುಂಬಿಸ್ಕೊಳಕ್ಕಾಗಲ್ಲ ಅಲ್ವಾ. ಆ್ಯಕ್ಚುಲಿ ಅದು ಏನೋ ಸ್ಟೋರಿ ಇದೆ, ಪಾಂಡವರು ಎಲ್ಲ ಏನೋ ಇದೆ, ನನಗೂ ಅದು ಸರಿಯಾಗಿ ಪರ್ಫೆಕ್ಟಾಗಿ ಗೊತ್ತಿಲ್ಲ. ಸೊ ಈ ನೆಕ್ಲೆಸ್ ನನಗೆ ತುಂಬ ಇಷ್ಟ ಆಯಿತು. ನಾನು ಏನು ತೊಗೊಂಡೆ, ನಮ್ಮ ಅಕ್ಕಂದಿರೆಲ್ಲ ಏನು ತೊಗೊಂಡ್ರು ಅನ್ನೋದನ್ನು ನಾನು ಹೇಳ್ತೀನಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಕೂಡ ಜಸ್ಟ್ 15 ಗ್ರಾಮ್ಸ್ ಇತ್ತು. 3/4 ಸರ ಥರನೂ ಹಾಕೋಬೋದು, ಮತ್ತು ನೆಕ್ಲೆಸ್ ಥರನೂ ನಾವು ವೇರ್ ಮಾಡ್ಬೋದು. ಇದೆಲ್ಲ ಸಿಂಪಲ್ ವೇರ್ ಇಯರಿಂಗ್ಸ್ ಬೇಕು ಅಂತ ನಮ್ಮ ಅಕ್ಕಂದಿರು ನೋಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಮಾಮೂಲಿ ನಾನು ಹೋಗೋದೆ ಕೃಷ್ಣ ಗೋಲ್ಡ್ಗೆ. ಈ ಸಲಿನೂ ನಾವು ಕೃಷ್ಣ ಗೋಲ್ಡ್ಗೆ ಹೋಗಿದ್ವಿ. ಅಲ್ಲೂ ತುಂಬಾ ಪರ್ಚೇಸ್ ಮಾಡಿದ್ವಿ. ಏನು ಪರ್ಚೇಸ್ ಮಾಡಿದ್ವಿ ಏನು ಅನ್ನೋದನ್ನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ನಾನು. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ಮತ್ತು ಇದು ಕರಿಮಣಿ ಸರ ಬೇಕು ಅಂತ ನಮ್ಮ ಅಕ್ಕ ನೋಡ್ತಾಯಿದ್ಲು, ಅವಳು ಕೂಡ ತೊಗೊಂಡ್ರು. ಈ ಜುಮ್ಕಿನ ನಮ್ಮ ದೊಡ್ಡಮ್ಮನ ಸೊಸೆಗೆ ನಾವು ಕೊಡಿಸಿದ್ವಿ. ಮತ್ತು ನಾನೇನು ತೊಗೊಂಡೆ ಮತ್ತು ಅವ್ರೇನು ತೊಗೊಂಡ್ರು ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಅಕ್ಷಯ ತೃತೀಯಗೆ ನಾವು ಏನೇನು ಗೋಲ್ಡ್ ಪರ್ಚೇಸ್ ಮಾಡಿದ್ವಿ ಅಂತ. ನೆಕ್ಸ್ಟ್ ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸು ಸಬರ್ ಬಸ್ ಸ್ಟ್ಯಾಂಡ್ಗೆ. ಅಲ್ಲಿ ಬಂದ್ವಿ. ಇಲ್ಲಿ ಎಂಟ್ರೆನ್ಸಲ್ಲೇ ಒಂದು ಜ್ಯೂಸ್ ಅಂಗಡಿ ಇದೆ ಅಲ್ಲಿ ಮೈಸೂರಿನಲ್ಲಿ. ಆ ಜ್ಯೂಸ್ ಅಂಗಡಿಲಿ ಹೋಗಿ ಜ್ಯೂಸ್ ತೊಗೊಂಡ್ವಿ. ಫಸ್ಟ್ ಜ್ಯೂಸ್ ಕೊಟ್ಟಾಗ ತುಂಬಾ ಚೆನ್ನಾಗಿತ್ತು. ಬಟ್ ಸೆಕೆಂಡ್ ಟೈಮ್ ನಾವು ಕೇಳಿದಾಗ ಬೈಟು ಕೇಳಿದ್ವಿ, ಫುಲ್ ನೀರಾಗಿತ್ತು. ಅದು ತುಂಬ ವರ್ಸ್ಟ್ ಆಗಿತ್ತು. ಹೇಳಿದ್ರೆ ಅವನು ಒಪ್ಕೊಳ್ಳಿಲ್ಲ, ಸ್ವಲ್ಪ ಆರ್ಗ್ಯುಮೆಂಟ್ಸ್ ಆಯಿತು. ಸೊ ಅಲ್ಲಿಂದ ಮತ್ತು ಬಸ್ ಸ್ಟ್ಯಾಂಡಿಗೆ ಬಂದು ಜ್ಯೂಸ್ ಎಲ್ಲ ಕುಡ್ಕೊಂಡು ಬಂದ್ವಿ. ಎಂಥ ಜನ ಇರ್ತಾರೆ, ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ತಯಾರಿರಲಿಲ್ಲ. ನಾವು ಕಸ್ಟಮರ್ಸು, ನಾವು ಕುಡಿತಾ ಇರೋದು, ನಾವೇ ಚೆನ್ನಾಗಿಲ್ಲ ಅಂತ ಹೇಳ್ಬೇಕಾದ್ರೆ ಅಂಗಡಿಯವ್ರು ಒಪ್ಕೋಬೇಕು. ನಮ್ಗೆ ಸುಳ್ಳು ಹೇಳೋಕ್ಕೆ ನಮಗೇನು ಹುಚ್ಚ. ಸೊ ಹಾಗಾಗಿ ಅವ್ರು ಒಪ್ಕೊಳ್ಳೋಕ್ಕೆ ತಯಾರಿರಲಿಲ್ಲ. ಸ್ವಲ್ಪ ಆರ್ಗ್ಯುಮೆಂಟ್ಸ್ ಆಯಿತು. ಸರಿ, ಅಲ್ಲಿಂದ ಬಂದ್ವಿ. ಅಲ್ಲೂ ಕೂಡ ಬಸ್ ಸ್ಟ್ಯಾಂಡಲ್ಲೂ ಕೂಡ ತುಂಬಾ ರಶ್ಶು, ಬಸ್ಗಳು ತುಂಬ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಸೊ ಅವತ್ತಿಂದು ಏನೇನಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಬಸ್ ಹತ್ಕೊಂಡು ಮನೆ ಕಡೆಗೆ ಬಂದ್ವಿ. ಬಸ್ಸು ಸದ್ಯಕ್ಕೆ 2 ಬಸ್ ಬಿಟ್ಟರು, ಫ್ರೀ ಇತ್ತು, ಬಂದ್ವಿ. ಮತ್ತು ನಾನು ಏನು ತೊಗೊಂಡೆ, ನಾನು ಏನು ಜ್ಯುವೆಲರೀಸ್ನ ಪರ್ಚೇಸ್ ಮಾಡಿದೆ ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಕೀಪ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಶೇರ್, ಕಮೆಂಟ್ ಮಾಡಿ.